ನಮಸ್ಕಾರ ಸ್ನೇಹಿತರೆ, ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಡಿಸ್ಕಷನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಕಳೆದ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರವನ್ನು ಮೊದಲು ತಿಳಿದುಕೊಳ್ಳೋಣ. ಈ ಕೆಳಗಿನ ಯಾವ ದೇಶಗಳ ನಡುವೆ ಅಗ್ನಿ ವಾರಿಯರ್ ಅನ್ನುವ ಯುದ್ಧ ವ್ಯಾಯಾಮವನ್ನು ಕಂಡಕ್ಟ್ ಮಾಡಲಾಗುತ್ತೆ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಸೊ ಸರಿಯಾದ ಉತ್ತರ ಆಪ್ಷನ್ 3, ಭಾರತ ಮತ್ತು ಸಿಂಗಾಪುರ್ ಎರಡೂ ದೇಶಗಳ ಸೇನೆಗಳ ನಡುವೆ ಅಗ್ನಿ ವಾರಿಯರ್ ಅನ್ನುವ ಒಂದು ಯುದ್ಧ ವ್ಯಾಯಾಮವನ್ನು ಪ್ರತಿ ವರ್ಷ ನಡೆಸಲಾಗುತ್ತೆ. ಸೊ ರೀಸೆಂಟಾಗಿ 12ನೇ ಆವೃತ್ತಿಯ ಈ ಅಗ್ನಿ ವಾರಿಯರ್ ಅನ್ನುವ ಎಕ್ಸಸೈಸನ್ನು ನವೆಂಬರ್ನಲ್ಲಿ ಕಂಡಕ್ಟ್ ಮಾಡಲಾಗಿತ್ತು. ಸೊ ನೆನಪಿಟ್ಕೊಳ್ಳಿ, ಅಗ್ನಿ ವಾರಿಯರ್ ಎಕ್ಸಸೈಸನ್ನು ಭಾರತ ಮತ್ತು ಸಿಂಗಾಪುರ್ ಸೇನೆಗಳ ನಡುವೆ ನಡೆಸಲಾಗುತ್ತದೆ. ಕರೆಕ್ಟಾಗಿ ಆನ್ಸರ್ ಮಾಡಿದಂಥ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಕಾಂಗ್ರ್ಯಾಚುಲೇಷನ್ಸ್. ಇದೇ ರೀತಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ. ಆನ್ಸರ್ ಕರೆಕ್ಟ್ ಇರಲಿ ತಪ್ಪಿರಲಿ ಆನ್ಸರ್ ಕೊಡೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನ ಯಾವ ದಿನವನ್ನು BSF ರೈಸಿಂಗ್ ಡೇ ಅಥವಾ ಈ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನ ಸ್ಥಾಪನಾ ದಿನವನ್ನಾಗಿ ಆಚರಿಸಲಾಗುತ್ತೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ನವೆಂಬರ್ 22, ಆಪ್ಷನ್ 2 ಸೆಪ್ಟೆಂಬರ್ 10, ಆಪ್ಷನ್ 3 ಡಿಸೆಂಬರ್ 1 ಅಥವಾ ಜನವರಿ 3 ಅಂತ ಇದೆ. BSF ರೈಸಿಂಗ್ ಡೇಯನ್ನು ಯಾವ ದಿನ ಆಚರಿಸಲಾಗುತ್ತೆ ಅಂತ ಕರೆಕ್ಟ್ ಆನ್ಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮುಂದಿನ ಸೆಷನ್ನಲ್ಲಿ ಕರೆಕ್ಟ್ ಆನ್ಸರನ್ನು ತಿಳಿದುಕೊಳ್ಳೋಣ. ಇನ್ನು ಇವತ್ತಿನ ಆರ್ಟಿಕಲ್ಗೆ ಸಂಬಂಧಿಸಿದಂತಹ ಮೊದಲ ಪ್ರಶ್ನೆಯನ್ನು ನೋಡೋದಾದರೆ, ಧೌಳಿ ಗಂಗಾ ಅನ್ನುವ ನದಿ ಎಲ್ಲಿ ಹುಟ್ಟುತ್ತದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ವಿಂಧ್ಯ ಪರ್ವತ ಅಥವಾ ವಿಂಧ್ಯ ಬೆಟ್ಟಗಳು, ಆಪ್ಷನ್ 2 ಲದಾಖ್, ಆಪ್ಷನ್ 3 ಜಮ್ಮು ಅಥವಾ ಆಪ್ಷನ್ 4 ಉತ್ತರಾಖಂಡ್ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 4 ಉತ್ತರಾಖಂಡದಲ್ಲಿ ಈ ಧೌಳಿ ಗಂಗಾ ಅನ್ನುವ ನದಿ ಹುಟ್ಟುತ್ತದೆ, ಒರಿಜಿನೇಟ್ ಆಗುತ್ತದೆ. ಸೊ ಆಪ್ಷನ್ 4 ಈಸ್ ರೈಟ್ ಆನ್ಸರ್. ರೀಸೆಂಟಾಗಿ ಈ ಜೋಶಿಮಠ್ ಅನ್ನುವ ಉತ್ತರಾಖಂಡದ ಗುಡ್ಡಗಾಡು ಪಟ್ಟಣ ಮತ್ತು ರಾಷ್ಟ್ರೀಯ ಶಾಖೋತ್ಪನ್ನ ವಿದ್ಯುತ್ ನಿಗಮದಿಂದ ಪ್ರಾರಂಭ ಮಾಡಲಾದಂತಹ ತಪೋವನ್ ವಿಷ್ಣುಗಢ್ ಜಲವಿದ್ಯುತ್ ಯೋಜನೆ ನ್ಯೂಸ್ನಲ್ಲಿತ್ತು. ಯಾಕೆ ಅಂತಂತ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಈ ವಿಷ್ಣುಗಢ್ ಜಲವಿದ್ಯುತ್ ಯೋಜನೆಯ ಕಾಮಗಾರಿ ಪ್ರಾರಂಭವಾದಾಗಿನಿಂದ ಉತ್ತರಾಖಂಡ ರಾಜ್ಯದಲ್ಲಿರುವಂತಹ ಈ ಜೋಶಿಮಠ್ ಪಟ್ಟಣದಲ್ಲಿ ಸಾಕಷ್ಟು ರೀತಿಯಾಗಿ ಆ ಭೂಕುಸಿತವನ್ನು ಮತ್ತು ಅಲ್ಲಿ ವಾಸಿಸುವಂತಹ ಜನರ ಮನೆಗಳಲ್ಲಿ ಬಿರುಕುಗಳನ್ನು ಕಾಣಲಾಗ್ತಾ ಇದೆ ಅಂತ ಒಂದು ಶಂಕೆಯನ್ನು ಏರ್ಪಡಿಸಲಾಗಿತ್ತು. ಸೊ ಹೀಗಾಗಿ ಆ ಒಂದು ಉತ್ತರಾಖಂಡದ ಈ ಜೋಶಿಮಠ್ ಪಟ್ಟಣದ ಜಿಲ್ಲಾಡಳಿತದಿಂದ ಈ ಒಂದು ಕಾಮಗಾರಿಯನ್ನು ನಿಲ್ಲಿಸಬೇಕು ಅಂತ ಆದೇಶವನ್ನು ಹೊರಡಿಸಲಾಗಿದೆ ಅಂತ ಕಾಂಟೆಕ್ಸ್ಟ್ನಲ್ಲಿ ಅಥವಾ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ ಈ ತಪೋವನ್ ವಿಷ್ಣುಗಢ್ ಜಲವಿದ್ಯುತ್ ಯೋಜನೆ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. NTPCಯಿಂದ ಅಥವಾ ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ನಿಂದ ಪ್ರಾರಂಭ ಮಾಡಲಾದಂತಹ ಈ ವಿಷ್ಣುಗಢ್ ಹೈಡಲ್ ಪ್ರಾಜೆಕ್ಟನ್ನು ಮುಖ್ಯವಾಗಿ 520 ಮೆಗಾವ್ಯಾಟ್ಗಳಷ್ಟು ರನ್ ಆಫ್ ರಿವರ್ ಅನ್ನುವ ಒಂದು ಯೋಜನೆಯಡಿಯಲ್ಲಿ ವಿದ್ಯುತ್ ಉತ್ಪಾದನೆ ಮಾಡುವಂತಹ ಸ್ಥಾವರವನ್ನು ನಿರ್ಮಾಣ ಮಾಡುವಂತಹ ಯೋಜನೆಯನ್ನು ಸ್ಟಾರ್ಟ್ ಮಾಡಲಾಗಿತ್ತು. ಮುಖ್ಯವಾಗಿ ಈ ತಪೋವನ್ ವಿಷ್ಣುಗಢ್ ಹೈಡಲ್ ಪ್ರಾಜೆಕ್ಟನ್ನು ಈ ಚಮೋಲಿ ಜಿಲ್ಲೆಯಲ್ಲಿ ಹರಿಯುವಂತಹ ಧೌಲಿ ಗಂಗಾ ನದಿಯ ಮೇಲೆ ಪ್ರಾರಂಭ ಮಾಡುವಂತಹ ಉದ್ದೇಶವನ್ನು NTPCಯಿಂದ ಇಟ್ಟುಕೊಳ್ಳಲಾಗಿತ್ತು. ಸೊ ಈ ಕೆಲವೊಂದಿಷ್ಟು ಸಮಸ್ಯೆಗಳನ್ನು ಎದುರಿಸುವಂತಹ ಸಂದರ್ಭಗಳು ಬಂದಾಗ ಈ ಒಂದು ಕಾಮಗಾರಿಯನ್ನು ನಿಲ್ಲಿಸಲಾಗಿದೆ ಅಂತ ನಾವು ನ್ಯೂಸ್ನಲ್ಲಿ ಓದಿದ್ವಿ. ಸೊ ಈ ಜಲವಿದ್ಯುತ್ ಯೋಜನೆಯ ಕಾಮಗಾರಿ ನಡೆಯುತ್ತಿರುವಂತಹ ಈ ಧೌಲಿ ಗಂಗಾ ನದಿ ನ್ಯೂಸ್ನಲ್ಲಿರೋದ್ರಿಂದ ಈ ಧೌಲಿ ಗಂಗಾ ನದಿಯ ಬಗ್ಗೆ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಡಿಸ್ಕಸ್ ಮಾಡೋಣ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಇರುವಂತಹ ಮಾಹಿತಿಗಳನ್ನು ಮಾತ್ರ ಡಿಸ್ಕಸ್ ಮಾಡೋಣ. ಮುಖ್ಯವಾಗಿ ಈ ಧೌಲಿ ಗಂಗಾ ಅನ್ನುವ ನದಿ ಹುಟ್ಟುವುದು ಅಥವಾ ಒರಿಜಿನೇಟ್ ಆಗುವುದು ಎಲ್ಲಿ ಅಂತ ತಿಳ್ಕೊಳ್ಳೋದಾದರೆ, ಉತ್ತರಾಖಂಡದ ಗರ್ವಾಲ್ ಪ್ರದೇಶದಲ್ಲಿ ನೈಋತ್ಯ ಟಿಬೇಟಿನ ನಡುವಿನ ಗಡಿಯಾದಂತಹ ಈ ನೀತಿ ಪಾಸ್ ಅನ್ನುವ ಒಂದು ರಸ್ತೆ ಬರುತ್ತೆ. ಸೊ ಅದರ ಸಮೀಪದಲ್ಲಿ ಈ ಧೌಲಿ ಗಂಗಾ ಅನ್ನುವ ನದಿ ಉತ್ತರಾಖಂಡದಲ್ಲಿ ಉದ್ಭವಿಸುತ್ತದೆ ಅಥವಾ ಹುಟ್ಟುತ್ತದೆ. ಸೊ ಮುಖ್ಯವಾಗಿ ಈ ರಿಷಿ ಗಂಗಾ ಅನ್ನುವ ನದಿ ಈ ಮುಂದೆ ಹೋಗಿ ಧೌಲಿ ಗಂಗಾ ನದಿಯನ್ನು ಸೇರಿಕೊಳ್ಳುತ್ತೆ ರೈನಿಯಲ್ಲಿ. ಸೊ ನಂತರ ಈ ಅಲಕ್ನಂದಾ ನದಿಯ ಪ್ರಮುಖವಾದಂತಹ ಉಪನದಿಗಳಾದಂತಹ ನಂದಾಕಿನಿ, ಪಿಂಡಾರ್, ಮಂದಾಕಿನಿ, ಭಾಗೀರಥಿ ಅಷ್ಟೇ ಅಲ್ಲದೆ ಈ ಧೌಲಿ ಗಂಗಾ ಕೂಡ ಈ ನದಿಯ ಪ್ರಮುಖವಾದಂತಹ ಉಪನದಿಯಾಗಿದೆ. ನೆನ್ಪಿಟ್ಕೊಳ್ಳಿ, ಅಲಕ್ನಂದಾ ನದಿಯ ಪ್ರಮುಖವಾದಂತಹ ಉಪನದಿ ಯಾವುದು ಅಂತಂದರೆ ಧೌಲಿ ಗಂಗಾ ನದಿ, ನಂದಾಕಿನಿ, ಪಿಂಡಾರ್, ಮಂದಾಕಿನಿ ಮತ್ತು ಭಾಗೀರಥಿ ಆಗಿವೆ. ಸೊ 94 ಕಿಲೋಮೀಟರ್ಗಳಷ್ಟು ನದಿ ಕ್ರಮಿಸಿದ ನಂತರ ಅಲಕ್ನಂದಾ ನದಿಯನ್ನು ವಿಷ್ಣುಪ್ರಯಾಗ್ ಅನ್ನುವ ಉತ್ತರಾಖಂಡದ ಒಂದು ನಗರದಲ್ಲಿ ಸೇರಿಕೊಳ್ಳುತ್ತೆ ಈ ಧೌಲಿ ಗಂಗಾ ಅನ್ನುವ ನದಿ.
ಸೊ ಆಗಲೇ ತಿಳಿಸಿದ ಹಾಗೆ ಅಲಕ್ನಂದಾ ನದಿಯ ಉಪನದಿಯಾದಂತಹ ಧೌಲಿಗಂಗಾ ನದಿ ವಿಷ್ಣುಪ್ರಯಾಗ್ನಲ್ಲಿ ಅಲಕ್ನಂದಾ ನದಿಯೊಂದಿಗೆ ಸೇರಿಕೊಳ್ಳುತ್ತೆ. ಸೊ ಈ ಅಲಕ್ನಂದಾ ನದಿ ಏನಿದೆ ಮುಖ್ಯವಾಗಿ ಗಂಗಾ ನದಿ ರೂಪುಗೊಳ್ಳುವಂತಹ ಮೂಲವಾದಂತಹ ಒಂದು ಹೊಳೆಯಾಗಿ ಅಲಕ್ನಂದಾ ನದಿಯನ್ನು ಗುರುತಿಸಲಾಗುತ್ತದೆ. ಇನ್ನು ಈ ಧೌಲಿಗಂಗಾ ನದಿಯ ದಡದಲ್ಲಿರುವಂತಹ ತಪೋವನ ಅನ್ನುವ ಪ್ರದೇಶ, ಈ ಒಂದು ವಿಷ್ಣುಗಢ ಜಲವಿದ್ಯುತ್ ಯೋಜನೆಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಆ ಒಂದು ಪ್ರದೇಶದಲ್ಲಿ ಒಂದು ಇಂಪಾರ್ಟೆಂಟ್ ಮಾಹಿತಿ ಏನು ಅಂತಂದರೆ, ಆ ಪ್ರದೇಶದಲ್ಲಿ ಬಿಸಿ ನೀರಿನ ಬುಗ್ಗೆಗಳಿರುವುದನ್ನು ನಾವು ಕಾಣ್ಬೋದಾಗಿದೆ. ಸೊ ಹೀಗಾಗಿ ಆ ಒಂದು ಪ್ರದೇಶ ಪ್ರವಾಸಿಗರಿಗೆ ಸಾಕಷ್ಟು ಪರಿಚಿತವಾದಂತಹ ಮತ್ತು ಪ್ರಮುಖವಾದಂತಹ ಸ್ಥಳವಾಗಿ ಈ ಧೌಲಿಗಂಗಾ ನದಿಯ ದಡವನ್ನು ಗುರುತಿಸಲಾಗುತ್ತದೆ. ಸೊ ಸದ್ಯಕ್ಕೆ ಆ ಒಂದು ವಿಷ್ಣುಗಢ ಜಲವಿದ್ಯುತ್ ಯೋಜನೆಯನ್ನು ತಪೋವನ್ ಅನ್ನುವ ಪ್ರದೇಶದಲ್ಲಿ ಪ್ರಾರಂಭ ಮಾಡಲಾಗಿತ್ತು. ಸೊ ಅದನ್ನು ಈಗ ಹೋಲ್ಡ್ ಮಾಡಲಾಗಿದೆ. ಸೊ ಈ ಜಲವಿದ್ಯುತ್ ಯೋಜನೆಯನ್ನು ಪ್ರಾರಂಭ ಮಾಡಲಾದಂತಹ NTPC ಅಥವಾ ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ಕುರಿತಾದಂತಹ ಮಾಹಿತಿಯನ್ನು ತಿಳ್ಕೊಳ್ಳೋದಾದರೆ 1956ರ ಕಂಪ್ನೀಸ್ ಆ್ಯಕ್ಟ್ ಅನ್ನುವ ಕಾಯ್ದೆಯ ಮೂಲಕ NTPC ಲಿಮಿಟೆಡನ್ನು ಪ್ರಾರಂಭ ಮಾಡಲಾಗಿತ್ತು. ಮುಖ್ಯವಾಗಿ ಇದನ್ನು ಭಾರತೀಯ ಸಾರ್ವಜನಿಕ ವಲಯದ ಉದ್ಯಮ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಕಂಪನಿ ಅಂತ ಈ NTPCಯನ್ನು ಗುರುತಿಸಲಾಗುತ್ತೆ. ಅಷ್ಟೇ ಅಲ್ಲದೆ ಈ ಮಹಾರತ್ನ ಕಂಪ್ನಿಗಳಲ್ಲಿ ಕೂಡ ಈ ಒಂದು NTPCಯನ್ನು ಸೇರಿಸಲಾಗಿದೆ. ಮುಖ್ಯವಾಗಿ ಸದ್ಯಕ್ಕೆ ಭಾರತದ ಕೇಂದ್ರ ಸರ್ಕಾರದ ವಿದ್ಯುತ್ ಸಚಿವಾಲಯದ ಅಡಿಯಲ್ಲಿ ಅದರ ವ್ಯಾಪ್ತಿಯ ಅಡಿಯಲ್ಲಿ ಕೆಲಸ ಮಾಡುವಂತಹ ಸಂಸ್ಥೆ NTPC ಆಗಿದೆ. ಇದರ ಮುಖ್ಯ ಕಚೇರಿ ಇರುವುದು ನವದೆಹಲಿಯಲ್ಲಿ. ಸೊ ದ್ಯಾಟ್ ವಾಸ್ ಅಬೌಟ್ ಬ್ರೀಫ್ ಇನ್ಫಾರ್ಮೇಷನ್ ಆಫ್ ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ಮತ್ತು ಧೌಲಿಗಂಗಾ ನದಿಯ ಕುರಿತಾದಂತಹ ಮಾಹಿತಿಗಳನ್ನು ಡಿಸ್ಕಸ್ ಮಾಡಿದ್ವಿ. ನಂತರ ಜೋಶಿಮಠ್ ಅನ್ನುವ ಪ್ರದೇಶದಲ್ಲಿ ಯಾವ ರೀತಿಯಾಗಿ ಈ ಒಂದು ಜಲವಿದ್ಯುತ್ ಯೋಜನೆಯ ಕಾಮಗಾರಿ ನಡೆದಿದ್ದರಿಂದ ಆ ಒಂದು ಪ್ರದೇಶದಲ್ಲಿ ಭೂಕುಸಿತ ಮತ್ತು ಮನೆಗಳ ಬಿರುಕುಗಳು ಉಂಟಾಗ್ತಾ ಇವೆ ಅಂತ ಅನ್ನೋದರಿಂದ ಆ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಿದ್ದು. ಸೊ ಅದನ್ನು ಹೋಲ್ಡ್ ಮಾಡಲಾಗಿದೆ ಅಂತ ಡಿಸ್ಕಸ್ ಮಾಡಿದ್ವಿ. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಿಸಿದಂತಹ ಪ್ರಶ್ನೆಯನ್ನು ನೋಡೋದಾದರೆ, ಆಂಜಿಯೋಪ್ಲಾಸ್ಟಿ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಥವಾ ಸರಿಯಾಗಿವೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ಚಿಕಿತ್ಸೆಯ ಮೊದಲು ಇಡೀ ದೇಹವನ್ನು ಸ್ಕ್ಯಾನ್ ಮಾಡುವಂತಹ ವಿಧಾನ ಆಂಜಿಯೋಪ್ಲಾಸ್ಟಿ ಆಗಿದೆ ಅಂತ ಇದೆ. ಆಪ್ಷನ್ 2, ಈ ಆಂಜಿಯೋಪ್ಲಾಸ್ಟಿ ಮಾನವನ ಹೊಸ ಅಂಗವನ್ನು ಕಸಿ ಮಾಡುವಂತಹ ಶಸ್ತ್ರಚಿಕಿತ್ಸೆಯಾಗಿದೆ ಅಥವಾ ಈ ಆರ್ಗ್ಯಾನ್ ಟ್ರಾನ್ಸ್ಪ್ಲಾಂಟ್ ಮಾಡುವಂತಹ ಆಪರೇಷನ್ ಆಗಿದೆ ಅಂತ ಇದೆ. ಆಪ್ಷನ್ 3, ಈ ಆಂಜಿಯೋಪ್ಲಾಸ್ಟಿ ನಿರ್ಬಂಧಿಸಿದ ಹೃದಯದ ಅಪಧಮನಿಗಳನ್ನು ತೆರೆಯುವಂತಹ ಶಸ್ತ್ರಚಿಕಿತ್ಸೆಯಾಗಿದೆ ಅಂತ ಇದೆ. ಆಪ್ಷನ್ 4, ಮೇಲಿನ ಎಲ್ಲ ಆಪ್ಷನ್ಗಳು ಅಥವಾ ಎಲ್ಲ ಸ್ಟೇಟ್ಮೆಂಟ್ಗಳು ಸರಿಯಾಗಿವೆ ಅಂತ ಆಪ್ಷನ್ 4 ಹೇಳ್ತಾ ಇದೆ. ಸೊ ಸರಿಯಾದ ಉತ್ತರ ಆಪ್ಷನ್ 3, ಆಂಜಿಯೋಪ್ಲಾಸ್ಟಿ ಅನ್ನುವುದು ಈ ಹೃದಯದ ಅಪಧಮನಿಗಳಲ್ಲಿ ಅಥವಾ ಆರ್ಟ್ರಿ ಅಂತ ಏನು ಕರಿತೇವೆ, ಆರ್ಟ್ರಿಗಳಲ್ಲಿ ಈ ರಕ್ತದ ಬ್ಲಾಕೇಜಸ್ಗಳನ್ನು ಓಪನ್ ಮಾಡುವಂತಹ ಆಪರೇಷನ್ ಈ ಆಂಜಿಯೋಪ್ಲಾಸ್ಟಿ ಅಂತ ಕರೆಸಿಕೊಳ್ಳುತ್ತೆ. ಆಪ್ಷನ್ 3 ಈಸ್ ರೈಟ್ ಆನ್ಸರ್. ಸೊ ಈ ಆಂಜಿಯೋಪ್ಲಾಸ್ಟಿ ಅನ್ನುವ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಇದು ಯಾಕೆ ನ್ಯೂಸ್ನಲ್ಲಿತ್ತು ಅಥವಾ ಇದರ ಕಾಂಟೆಕ್ಸ್ಟ್ ಏನು ಅಂತ ಅರ್ಥ ಮಾಡ್ಕೊಳ್ಳೋದಾದರೆ, ರೀಸೆಂಟಾಗಿ ಆಂಜಿಯೋಪ್ಲಾಸ್ಟಿ ಅನ್ನುವ ಆಪರೇಷನ್ನಲ್ಲಿ ಉಪಯೋಗ ಮಾಡಲಾಗುವಂತಹ ಈ ಕೊರೋನರಿ ಸ್ಟಂಟ್ ಅನ್ನುವ ಸಾಧನಗಳ ಒಂದು ಮಾರಾಟ ಮಾಡುವಂತಹ ಕಂಪನಿಗಳಿಗೆ ಅಪ್ರೂವಲನ್ನು ನೀಡೋದಕ್ಕಿಂತ ಮುಂಚೆ ಆ ಕಂಪನಿಗಳ ಪೋಷಕ ಕ್ಲಿನಿಕ್ ಅಧ್ಯಯನಗಳನ್ನು ಸರಿಯಾಗಿ ಪರಿಶೀಲಿಸಿ ಅಪ್ರೂವಲನ್ನು ನೀಡಬೇಕು ಈ ಕೊರೋನರಿ ಸ್ಟೆಂಟ್ ಮ್ಯಾನುಫ್ಯಾಕ್ಚರರ್ಗಳಿಗೆ ಅಂತ ದೆಹಲಿ ಹೈಕೋರ್ಟ್ನಿಂದ ಕೇಂದ್ರ ಸರ್ಕಾರಕ್ಕೆ ಆದೇಶವನ್ನು ನೀಡಲಾಗಿದೆ ಅಂತ ಕಾಂಟೆಕ್ಸ್ಟ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ ಈ ಕೊರೋನರಿ ಸ್ಟೆಂಟ್ ಮತ್ತು ಆಂಜಿಯೋಪ್ಲಾಸ್ಟಿಗೆ ಸಂಬಂಧಿಸಿದಂತಹ ಈ ಒಂದು ಮಾಹಿತಿಯನ್ನು, ಕಾನ್ಸೆಪ್ಟ್ಸ್ಗಳನ್ನು ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಯಾವ ರೀತಿಯಾಗಿ ಆಪರೇಷನನ್ನು ಮಾಡಲಾಗುತ್ತೆ ಅಂತ ಡೀಟೇಲ್ ಆಗಿ ಇದರಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಮೊದಲಿಗೆ ಈ ಆಂಜಿಯೋಪ್ಲಾಸ್ಟಿಯಲ್ಲಿ ಪ್ರಮುಖವಾಗಿ ಬಳಸಲಾಗುವಂತಹ ಸ್ಟೆಂಟ್ಗಳು ಏನು ಅಂತ ತಿಳ್ಕೊಳ್ಳೋದಾದರೆ, ಇವು ಒಂದು ರೀತಿಯಾದಂತಹ ಲೋಹದಿಂದ ಮಾಡಲಾದಂತಹ ವಿಸ್ತರಿಸಬಹುದಾದಂತಹ ಮೆಶ್ ಅಥವಾ ಜಾಳಿಗೆ ರೂಪದಲ್ಲಿ ನೀವು ಈ ಇಮೇಜ್ನಲ್ಲಿ ಕಾಣಬಹುದಾದಂತಹ ಸಾಧನಕ್ಕೆ ಈ ಸ್ಟೆಂಟ್ ಅಂತ ಕರೆಯಲಾಗುತ್ತೆ. ಸೊ ಈ ಒಂದು ಸ್ಟೆಂಟನ್ನು ಯಾವ ರೀತಿಯಾಗಿ ಪ್ಲೇಸ್ ಮಾಡಲಾಗುತ್ತೆ ಅಂತ ತಿಳ್ಕೊಳ್ಳೋದಾದರೆ, ಹೃದಯ ಕೂಡ ಒಂದು ಸ್ನಾಯು ಅಂತ ನಮಗೆಲ್ಲ ಗೊತ್ತಿರುವಂತಹ ವಿಚಾರ. ಆ ಒಂದು ಹೃದಯ ಸರಿಯಾಗಿ ಕೆಲಸ ಮಾಡಬೇಕು ಅಂತಂದರೆ ಸರಿಯಾದಂತಹ ರಕ್ತ ಪರಿಚಲನೆ ಹೃದಯಕ್ಕೆ ರಕ್ತದ ಪೂರೈಕೆ ಆಗಬೇಕಾಗಿರುತ್ತೆ. ಸೊ ಈ ರಕ್ತವನ್ನು ಪೂರೈಸುವಂತಹ ಆರ್ಟ್ರಿಗಳು ಅಥವಾ ಅಪಧಮನಿಗಳು ಕೆಲವೊಂದಿಷ್ಟು ಕಾರಣಗಳಿಂದಾಗಿ ಅಥವಾ ಹೃದ್ರೋಗದ ಸಮಸ್ಯೆಗಳಿಂದಾಗಿ ಬ್ಲಾಕೇಜಸನ್ನು ಉಂಟು ಮಾಡುತ್ತವೆ. ಸೊ ಹೀಗಾಗಿ ಈ ಒಂದು ಅಪಧಮನಿಗಳಲ್ಲಿ ಉಂಟಾಗುವಂತಹ ಬ್ಲಾಕೇಜಸ್ಗಳನ್ನು ರಿಮೂವ್ ಮಾಡುವಂತಹ ಅಥವಾ ತೆಗೆದು ಹಾಕುವಂತಹ ಒಂದು ಆಪರೇಷನನ್ನು ಆಂಜಿಯೋಪ್ಲಾಸ್ಟಿ ಅಂತ ಕರೆಯಲಾಗುತ್ತೆ. ಆ ಒಂದು ಸಂದರ್ಭದಲ್ಲಿ ಬಳಸಲಾಗುವಂತಹ ಆಂಜಿಯೋಪ್ಲಾಸ್ಟಿ ಸಂದರ್ಭದಲ್ಲಿ ಬಳಸಲಾಗುವಂತಹ ಸಾಧನವನ್ನು ಮೆಶ್ ಅಥವಾ ಈ ಒಂದು ಸ್ಟೆಂಟ್ ಅಂತ ಕರೆಯಲಾಗುತ್ತೆ. ಯಾವ ರೀತಿಯಾಗಿ ಈ ಒಂದು ಬ್ಲಾಕೇಜಸ್ಗಳನ್ನು ಈ ಇಮೇಜ್ನಲ್ಲಿ ನೋಡ್ಬೋದು ನೀವು, ರಕ್ತನಾಳ
ರಕ್ತನಾಳ ಅಥವಾ ಆರ್ಟ್ರಿಗಳಲ್ಲಿ ಯಾವ ರೀತಿಯಾಗಿ ರಕ್ತವನ್ನು ಬ್ಲಾಕ್ ಮಾಡುವಂತಹ ಅಥವಾ ಒಂದು ನಿರ್ಬಂಧವನ್ನು ಮಾಡುವಂತಹ ಸ್ವೆಲ್ಲಿಂಗ್ ಆಗಿರುತ್ತೆ. ಇದು ಕೊಲೆಸ್ಟ್ರಾಲ್ ಹೆಚ್ಚಾಗುವುದರಿಂದ ಆಗಿರ್ಬೋದು, ಅಥವಾ ಈ ಮಾನವನಿಗೆ ಯಾವುದೇ ರೀತಿಯಾದಂತಹ ಹೃದ್ರೋಗದ ಸಮಸ್ಯೆಗಳಾಗಿರ್ಬೋದು, ಅಥವಾ ಈ ಏಜ್ ರಿಲೇಟೆಡ್ ಪ್ರಾಬ್ಲಮ್ಗಳಾಗಿರ್ಬೋದು, ಅದರಿಂದ ಈ ಆರ್ಟ್ರಿಗಳಲ್ಲಿ ಬ್ಲಾಕೇಜಸ್ಗಳು ಉಂಟಾಗುತ್ತವೆ. ಸೊ ಹೀಗಾಗಿ ಈ ಆದಂತಹ ಬ್ಲಾಕೇಜಸ್ಗಳನ್ನು ಎಕ್ಸ್ಪಾಂಡ್ ಮಾಡುವಂತಹ ನಿಟ್ಟಿನಲ್ಲಿ, ಅಂದರೆ ಬ್ಲಾಕೇಜಸ್ಗಳನ್ನು ತೆಗೆದು ಈ ಆರ್ಟ್ರಿಗಳನ್ನು ಓಪನ್ ಮಾಡುವಂತಹ ನಿಟ್ಟಿನಲ್ಲಿ ಬಳಸಲಾಗುವಂತಹ ಈ ಒಂದು ಲೋಹದ ಸಾಧನವನ್ನು ಸ್ಟೆಂಟ್ ಅಂತ ಕರೆಯಲಾಗುತ್ತೆ. ಕೊರೋನರಿ ಸ್ಟೆಂಟ್ ಅಂತ ಕೂಡ ಇದನ್ನು ಕರೆಯಲಾಗುತ್ತೆ. ಈ ಒಂದು ಕೇಬಲ್ ಮುಖಾಂತರ ಈ ಸ್ಟೆಂಟ್ಗಳನ್ನು ಬಲೂನಿನ ಮುಖಾಂತರ ಎಕ್ಸ್ಪಾಂಡ್ ಮಾಡಲಾಗುತ್ತೆ. ಈ ಇಮೇಜ್ನಲ್ಲಿ ನೋಡ್ಬೋದು ನೀವು. ಈ ಬಲೂನನ್ನು ಆ ಒಂದು ಸರಿಯಾದಂತಹ ಪ್ರದೇಶದಲ್ಲಿ ಮೂವ್ ಮಾಡಿದಾಗ, ಕೇಬಲ್ ಮುಖಾಂತರ ಆ ಒಂದು ಆರ್ಟ್ರಿಯಲ್ಲಿ ಕೇಬಲನ್ನು ಮೂವ್ ಮಾಡಿದಾಗ ಪರ್ಟಿಕ್ಯುಲರ್ ಸ್ಪೇಸ್ನಲ್ಲಿ ಅಥವಾ ಒಂದು ಪ್ರದೇಶದಲ್ಲಿ ಆ ಒಂದು ಬಲೂನನ್ನು ಉಬ್ಬಿಸಲಾಗುತ್ತೆ ಅಥವಾ ಎಕ್ಸ್ಪಾಂಡ್ ಮಾಡಲಾಗುತ್ತೆ. ನಂತರ ಓಪನ್ ಆದಂತಹ ಈ ಕೊರೋನರಿ ಸ್ಟೆಂಟ್ ಅಥವಾ ಮೆಶ್ ಏನಿದೆ ಅದು ಸರಿಯಾಗಿ ಆ ಒಂದು ಪ್ರದೇಶವನ್ನು ಮತ್ತೆ ಸಂಕುಚಿತಗೊಳ್ಳದಂತೆ ತಡೆಯುತ್ತದೆ. ಸೊ ಹೀಗಾಗಿ ಆ ಒಂದು ಪ್ರದೇಶದಲ್ಲಿ ಈ ಇಮೇಜ್ನಲ್ಲಿ ನೋಡ್ಬೋದು ನೀವು ಯಾವ ರೀತಿಯಾಗಿ ರಕ್ತನಾಳ ಕಂಪ್ಲೀಟ್ ಆಗಿ ಓಪನ್ ಆಗಿದೆ. ಇದರಿಂದ ಸುಲಭವಾಗಿ ರಕ್ತ ಪರಿಚಲನೆ ಆಗುವುದರಿಂದ ರಕ್ತದ ಯಾವುದೇ ಸಮಸ್ಯೆಗಳಿದ್ದರೆ ಕೂಡ ಅವುಗಳನ್ನು ಈ ಒಂದು ಆಂಜಿಯೋಪ್ಲಾಸ್ಟಿ ಅನ್ನುವ ಆಪರೇಷನ್ ಮುಖಾಂತರ ಪರಿಹಾರವನ್ನು ಮಾಡಲಾಗುತ್ತೆ ಈ ಒಂದು ಸ್ಟೆಂಟ್ಗಳನ್ನು ಅಳವಡಿಸೋದರ ಮೂಲಕ. ಸೊ ಆ ಒಂದು ಕಾನ್ಸೆಪ್ಟ್ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಸೊ ಈ ರೀತಿಯಾದಂತಹ ರಿವ್ಯಾಸ್ಕುಲೈಸೇಷನ್ ವಿಧಾನ ಪರ್ಕ್ಯುಟೇನಿಯಸ್ ಕರೋನರಿ ಇಂಟರ್ವೆನ್ಷನ್ PCI ಅಂತ ಕೂಡ ಇದನ್ನು ಕರೆಯಲಾಗುತ್ತೆ. ಸಾಮಾನ್ಯವಾಗಿ ಸ್ಟೆಂಟ್ ಪ್ಲೇಸ್ಮೆಂಟ್ ಅಥವಾ ಈ ಪರಿಧಮನಿಯ ಆಂಜಿಯೋಪ್ಲಾಸ್ಟಿ ಅಥವಾ ಕೊರೋನರಿ ಆಂಜಿಯೋಪ್ಲಾಸ್ಟಿ ಅಂತ ಈ ಒಂದು ಆಪರೇಷನನ್ನು ಕರೆಯಲಾಗುತ್ತೆ. ಸೊ ಇದು ಸಾಮಾನ್ಯವಾಗಿ ಬೈಪಾಸ್ ಶಸ್ತ್ರಚಿಕಿತ್ಸೆ ಅಥವಾ ಓಪನ್ ಹಾರ್ಟ್ ಸರ್ಜರಿ ಅಂತ ಏನು ಕರಿತೇವೆ ಆ ಒಂದು ಸರ್ಜರಿಗೆ ಅಥವಾ ಶಸ್ತ್ರಚಿಕಿತ್ಸೆಗೆ ಕಂಪೇರ್ ಮಾಡಿದರೆ ಇದು ಸುಲಭವಾಗಿ ಮತ್ತು ಯಾವುದೇ ರೀತಿಯಾಗಿ ರೋಗಿಗಳಿಗೆ ಕಡಿಮೆ ಅಸ್ವಸ್ಥತೆಯನ್ನು ಉಂಟು ಮಾಡುತ್ತದೆ. ಅಂತಂದರೆ ಆ ಒಂದು ರಿಕವರಿ ಟೈಮ್ ಏನಿರುತ್ತೆ ಅದು ಕೂಡ ಈ ಒಂದು ಕರೋನರಿ ಸ್ಟೆಂಟನ್ನು ಅಳವಡಿಸಿದಾಗ ಕಡಿಮೆ ಇರುತ್ತೆ ಆ್ಯಸ್ ಕಂಪೇರ್ ಟು ಓಪನ್ ಹಾರ್ಟ್ ಸರ್ಜರಿ. ಸೊ ಹೀಗಾಗಿ ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ತೆರೆದ ಹೃದಯದ ಶಸ್ತ್ರಚಿಕಿತ್ಸೆ ಇಲ್ಲದೆ ಕೂಡ, ಅಂದರೆ ಓಪನ್ ಹಾರ್ಟ್ ಸರ್ಜರಿ ಮಾಡದೆ ಕೂಡ ಈ ಹೃದಯದ ಸ್ನಾಯುಗಳಿಗೆ ರಕ್ತದ ಪರಿಚಲನೆಯನ್ನು ಮಾಡುವಂತೆ ಮರುಸ್ಥಾಪನೆ ಮಾಡುವಂತಹ ಒಂದು ಉದ್ದೇಶದಿಂದ ಈ ಕೊರೋನರಿ ಸ್ಟಂಟ್ಗಳನ್ನು ಅಳವಡಿಸಲಾಗುತ್ತೆ. ಈ ಒಂದು ಪ್ರೊಸೀಜರನ್ನು ಆಂಜಿಯೋಪ್ಲಾಸ್ಟಿ ಅಥವಾ ಕೊರೋನರಿ ಆಂಜಿಯೋಪ್ಲಾಸ್ಟಿ ಅಂತ ಕರೆಯಲಾಗುತ್ತೆ. ಸಾಮಾನ್ಯವಾಗಿ ಹೃದಯಾಘಾತವಾದಂತಹ ತುರ್ತು ಪರಿಸ್ಥಿತಿಯಲ್ಲಿ ಆ ರೋಗಿಗಳಿಗೆ ಅಥವಾ ಆರೋಗ್ಯ ತಪಾಸಣೆ ಮಾಡಿದಂತಹ ಸಂದರ್ಭದಲ್ಲಿ ಹೃದ್ರೋಗವಿರುವುದನ್ನು ಡಾಕ್ಟರ್ಗಳು ಕನ್ಫರ್ಮ್ ಮಾಡಿದಂತಹ ಸಂದರ್ಭದಲ್ಲಿ ಸೆಲೆಕ್ಟೆಡ್ ಕಂಡೀಷನ್ಗಳಲ್ಲಿ ಮಾತ್ರ ಈ ಕೊರೋನರಿ ಸ್ಟೆಂಟ್ಗಳನ್ನು ಅಳವಡಿಸಲಾಗುತ್ತೆ, ಆಂಜಿಯೋಪ್ಲಾಸ್ಟಿಯನ್ನು ಕಂಡಕ್ಟ್ ಮಾಡಲಾಗುತ್ತೆ. ಈ ಒಂದು ಆಪರೇಷನ್ ಮಾಡುವಂತಹ ಸಂದರ್ಭದಲ್ಲಿ ಲೋಕಲ್ ಅನಿಸ್ಥೇಸಿಯಾ ಅಥವಾ ಈ ಸ್ಥಳೀಯ ಅರವಳಿಕೆಯನ್ನು ಮತ್ತು ಸೌಮ್ಯವಾದಂತಹ ನಿದ್ರಾಜನಕ ಕಂಡೀಷನ್ಗಳಲ್ಲಿ ರೋಗಿಗಳನ್ನು ಇಟ್ಟು ಈ ಕೊರೋನರಿ ಸ್ಟಂಟ್ಗಳನ್ನು ಹೃದಯದಲ್ಲಿ ಅಥವಾ ಒಂದು ಆರ್ಟ್ರಿಯಲ್ಲಿ ಅಪಧಮನಿ ಅಂತ ಏನು ಕರಿತೇವೆ ಆ ಒಂದು ಪ್ರದೇಶದಲ್ಲಿ ಅಳವಡಿಸಲಾಗುತ್ತೆ. ಈ ಆಂಜಿಯೋಪ್ಲಾಸ್ಟಿಯನ್ನು ಮಾಡುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿ ಈ ಓಪನ್ ಹಾರ್ಟ್ ಸರ್ಜರಿಯಲ್ಲಿ ಮಾಡಬಹುದಾದಂತಹ ಈ ಒಂದು ಛೇದನಗಳನ್ನು ಅಥವಾ ಇನ್ಸೆಷನ್ ಅಂತ ಏನು ಕರಿತೇವೆ ಅವುಗಳನ್ನು ಮಾಡುವಂಥ ಅವಶ್ಯಕತೆ ಇರುವುದಿಲ್ಲ. ಅಷ್ಟೇ ಅಲ್ಲದೆ ಸಾಮಾನ್ಯವಾಗಿ ರೋಗಿ ಅಥವಾ ಆಂಜಿಯೋಪ್ಲಾಸ್ಟಿಯನ್ನು ಒಳಗೊಂಡಂತಹ ಆಂಜಿಯೋಪ್ಲಾಸ್ಟಿ ಮಾಡಲಾದಂತಹ ರೋಗಿ 1 ಗಂಟೆಯ ಒಳಗೆ ಈ ಒಂದು ಆಪರೇಷನನ್ನು ಕಂಪ್ಲೀಟ್ ಮಾಡಲಾಗುತ್ತದೆ. So that was about coronary stent and angioplasty operation. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆ ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಿಸಿದಂತಹ ಆರ್ಟಿಕಲ್ ಆಗಿದ್ದು ಅದಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆ ಯಾವುದು ಅಂತಂದರೆ, ಯಾವ ದೇಶವು ಈ ಬಿಮ್ಸ್ಟೆಕ್ ಅನ್ನುವ ಗ್ರೂಪಿಂಗ್ಸ್ನ ಸದಸ್ಯತ್ವವನ್ನು ಹೊಂದಿಲ್ಲ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಥೈಲ್ಯಾಂಡ್, ಮ್ಯಾನ್ಮಾರ್, ಭಾರತ, ಇಂಡೋನೇಷ್ಯಾ ಅಂತ ಇದ್ದು ಸರಿಯಾದ ಉತ್ತರ ಆಪ್ಷನ್ 4 ಇಂಡೋನೇಷ್ಯಾ. ಆಪ್ಷನ್ 4 ಇಂಡೋನೇಷ್ಯಾವನ್ನು ಹೊರತುಪಡಿಸಿ ಥೈಲ್ಯಾಂಡ್, ಮ್ಯಾನ್ಮಾರ್, ಭಾರತ ಈ 3 ದೇಶಗಳು ಕೂಡ ಬಿಮ್ಸ್ಟೆಕ್ನ ಸದಸ್ಯತ್ವವನ್ನು ಹೊಂದಿವೆ. ಆಪ್ಷನ್ 4 ಈಸ್ ರೈಟ್ ಆನ್ಸರ್. ಸೊ ರೀಸೆಂಟಾಗಿ ಬಿಮ್ಸ್ಟೆಕ್ ಅನ್ನುವ ಈ ಗ್ರೂಪಿಂಗ್ಸ್ ನ್ಯೂಸ್ನಲ್ಲಿತ್ತು. ಯಾಕೆ ಅಂತ ಡಿಸ್ಕಸ್ ಮಾಡೋದಾದರೆ, ನವದೆಹಲಿಯಲ್ಲಿ ಈ ಬಿಮ್ಸ್ಟೆಕ್ಗೆ ಸಂಬಂಧಿಸಿದಂತಹ ಒಂದು ಭಯೋತ್ಪಾದನೆ ನಿಗ್ರಹ ಮತ್ತು ದೇಶೀಯ ಅಪರಾಧಗಳನ್ನು ತಡೆಯುವಂತಹ ನಿಟ್ಟಿನಲ್ಲಿ ತಾಂತ್ರಿಕ ಮತ್ತು ಆರ್ಥಿಕ ಸಹಕಾರಕ್ಕಾಗಿ ರೂಪಿಸಲಾದಂತಹ ಬಿಮ್ಸ್ಟೆಕ್ನ ಸದಸ್ಯರ ಒಂದು ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ ಬಿಮ್ಸ್ಟೆಕ್ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಈ ಸಭೆಯಲ್ಲಿ ಯಾವ ರೀತಿಯ
ರೀತಿಯಾದಂತಹ ಡಿಸ್ಕಷನ್ಗಳನ್ನು ಮಾಡಲಾಯಿತು ಅಂತ ತಿಳ್ಕೊಳ್ಳೋದಾದರೆ, ಈ ಬಿಮ್ಸ್ಟೆಕ್ ಸದಸ್ಯತ್ವವನ್ನು ಹೊಂದಿದಂತಹ ರಾಷ್ಟ್ರಗಳಲ್ಲಿ 7 ರಾಷ್ಟ್ರಗಳಲ್ಲಿ ಪರಸ್ಪರ ಗುಪ್ತಚರ ಹಂಚಿಕೆ ಅಥವಾ ಇಂಟೆಲಿಜೆನ್ಸನ್ನು ಶೇರ್ ಮಾಡುವುದಾಗಿರ್ಬೋದು ಮತ್ತು ಕಾನೂನು ಜಾರಿ ಮಾಡುವಂತಹ ಆಮೂಲಾಗ್ರೀನ ಒಂದು ಭಯೋತ್ಪಾದನೆಯನ್ನು ಎದುರಿಸುವಂತಹ ನಿಟ್ಟಿನಲ್ಲಿ ಒಂದು ಡಿಸ್ಕಷನ್ನ ಚರ್ಚೆಗಳನ್ನು ಮಾಡಲಾಯಿತು. ಅಷ್ಟೇ ಅಲ್ಲದೆ ಈ ಮನಿ ಲಾಂಡ್ರಿಂಗ್ ವಿರೋಧಿಯಾದಂತಹ ಅಂದರೆ ಈ ಬ್ಲ್ಯಾಕ್ ಮನಿಯಿಂದ ವೈಟ್ ಮನಿಯಾಗಿ ಕನ್ವರ್ಟ್ ಮಾಡುವಂತಹ ಒಂದು ಅಕ್ರಮವಾದಂತಹ ಕೆಲಸಗಳನ್ನು ಸ್ಟಾಪ್ ಮಾಡುವುದಾಗಿರ್ಬೋದು, ಭಯೋತ್ಪಾದನೆಗೆ ಹಣಕಾಸನ್ನು ಒದಗಿಸುವಂತಹ ಕೆಲವೊಂದಿಷ್ಟು ದೇಶಗಳ ವಿರುದ್ಧವಾಗಿ ಕ್ರಮಗಳನ್ನು ಕೈಗೊಳ್ಳಬಹುದಾಗಿರ್ಬೋದು ಮತ್ತು ಈ ಹ್ಯೂಮನ್ ಟ್ರಾಫಿಕಿಂಗ್ ಅಥವಾ ಮನುಷ್ಯರ ಸಾಗಾಣಿಕೆ, ನ್ಯಾರ್ಕೋಟಿಕ್ ಡ್ರಗ್ಸ್, ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸ್, ಪ್ರೀಕರ್ಸರ್ ಕೆಮಿಕಲ್ಸ್ ನೀತಿಯ ಮೂಲಕ ಕೆಲವೊಂದಿಷ್ಟು ಪ್ರಮುಖವಾದಂತಹ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಈ ಒಂದು ಸಭೆಯಲ್ಲಿ ಡಿಸ್ಕಷನ್ ಮಾಡಲಾಯಿತು ಅಂತ ಈ ಒಂದು ಆರ್ಟಿಕಲ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ ಬಿಮ್ಸ್ಟೆಕ್ ಕುರಿತಾದಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಮೊದಲಿಗೆ 1997ರಲ್ಲಿ ಬ್ಯಾಂಕಾಕ್ ಘೋಷಣೆಯ ಮೂಲಕ, ಬ್ಯಾಂಕಾಕ್ ಡಿಕ್ಲರೇಷನ್ ಮೂಲಕ ಸ್ಥಾಪನೆಯಾದಂತಹ ಸಂಸ್ಥೆ ಅಥವಾ ಗ್ರೂಪಿಂಗ್ಸ್ ಈ ಬಿಮ್ಸ್ಟೆಕ್ ಆಗಿದೆ. ಇದರ ಫುಲ್ ಫಾರ್ಮ್ ಅನ್ನು ತಿಳ್ಕೊಳ್ಳೋದಾದರೆ ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟರಲ್ ಟೆಕ್ನಿಕಲ್ ಆ್ಯಂಡ್ ಎಕನಾಮಿಕ್ ಕೋಆಪರೇಷನ್. ಮುಖ್ಯವಾಗಿ ಈ ಬೇ ಆಫ್ ಬೆಂಗಾಲ್ ಅಂದರೆ ಬಂಗಾಳ ಕೊಲ್ಲಿಯ ಕರಾವಳಿಯನ್ನು ಹಂಚಿಕೊಳ್ಳುವಂತಹ ಪ್ರಮುಖ ದೇಶಗಳಾದಂತಹ ಬಾಂಗ್ಲಾದೇಶ, ಭಾರತ, ಮಯನ್ಮಾರ್, ಶ್ರೀಲಂಕಾ, ಥೈಲ್ಯಾಂಡ್ ಮತ್ತು ಭೂತಾನ್ ಮತ್ತು ನೇಪಾಳ, ಈ ರೀತಿಯಾದಂತಹ 7 ಸದಸ್ಯರನ್ನು ಒಳಗೊಂಡಂತಹ ಒಂದು ಬಿಮ್ಸ್ಟೆಕ್ ಮುಖ್ಯವಾಗಿ ಈ ಆರ್ಥಿಕ ಮತ್ತು ಬಹುವಲಯದ ತಾಂತ್ರಿಕ ಸಹಕಾರವನ್ನು ಉದ್ದೇಶವಾಗಿ ಇಟ್ಕೊಂಡು ಬಿಮ್ಸ್ಟೆಕ್ ಅನ್ನುವ ಈ ಒಂದು ಗ್ರೂಪಿಂಗ್ಸನ್ನು ಬ್ಯಾಂಕಾಕ್ ಘೋಷಣೆಯ ಮೂಲಕ ಆ ಒಂದು ಅಗ್ರಿಮೆಂಟ್ಗೆ ಸಹಿ ಮಾಡುವುದರ ಮೂಲಕ 1997ರಲ್ಲಿ ಸ್ಥಾಪನೆ ಮಾಡಿದ್ದು. ಸೊ ಇನ್ನೊಂದು ಸಪ್ಲಿಮೆಂಟರಿ ಕ್ವಶನ್ ನಿಮಗೆ ಕೇಳ್ತೇನೆ. ಬಿಮ್ಸ್ಟೆಕ್ ಅಥವಾ ಈ ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟರಲ್ ಟೆಕ್ನಿಕಲ್ ಆ್ಯಂಡ್ ಎಕನಾಮಿಕ್ ಕೋಆಪರೇಷನ್, ಈ ಒಂದು ಬಹುವಲಯದ ತಾಂತ್ರಿಕ ಮತ್ತು ಆರ್ಥಿಕ ಸಹಕಾರದ ಸಂಸ್ಥೆಯಾದಂತಹ ಅಥವಾ ಗ್ರೂಪಿಂಗ್ಸ್ ಆದಂತಹ ಬಿಮ್ಸ್ಟೆಕ್ನ ಮುಖ್ಯ ಕಚೇರಿ ಎಲ್ಲಿದೆ, ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತ ತಿಳ್ಕೊಂಡು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ, ಈ ಕೆಳಗಿನ ಯಾವ ಸಮಿತಿಯ ಶಿಫಾರಸಿನ ಮೇಲೆ ರಾಷ್ಟ್ರೀಯ ಕಂಪನಿ ಕಾನೂನು ನ್ಯಾಯಮಂಡಳಿ ಅಥವಾ NCLT ಅಂತ ಏನು ಕರಿತೇವೆ, ನ್ಯಾಷನಲ್ ಕಂಪನೀಸ್ ಲಾ ಟ್ರಿಬ್ಯುನಲ್ ಅಂತ, ಸೊ ಈ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಲಾಯಿತು ಅಥವಾ ರಚಿಸಲಾಯಿತು ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಸರ್ಕಾರಿಯ ಸಮಿತಿ, ಆಪ್ಷನ್ 2 ಸುರೇಶ್ ತೆಂಡೂಲ್ಕರ್ ಸಮಿತಿ, ಆಪ್ಷನ್ 3 ಬಾಲಕೃಷ್ಣ ಯರಾಡಿ ಸಮಿತಿ, ಆಪ್ಷನ್ 4 ಪುಂಚಿ ಸಮಿತಿ ಅಂತ ಇದೆ. ಸರಿಯಾದ ಉತ್ತರ ಜಸ್ಟಿಸ್ ಬಾಲಕೃಷ್ಣ ಯರಾಡಿ ಸಮಿತಿಯ ರೆಕಮೆಂಡೇಶನ್ ಅಥವಾ ಶಿಫಾರಸಿನ ಮೂಲಕ ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲ್ ಅನ್ನು ಸ್ಥಾಪನೆ ಮಾಡಲಾಯಿತು. ಸೊ ಇದಕ್ಕೆ ಸಂಬಂಧಿಸಿದಂತಹ ಡೀಟೇಲ್ ಆದಂತಹ ಆರ್ಟಿಕಲನ್ನು ಈ NCLTಗೆ ಸಂಬಂಧಿಸಿದಂತಹ ಇನ್ಫಾರ್ಮೇಷನನ್ನು ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ನಿಮಗೆಲ್ಲ ಒಂದು ಹೋಮ್ವರ್ಕ್ ಕೊಡ್ತೀನಿ. ಈ ಸರ್ಕಾರಿಯ ಸಮಿತಿ ಯಾವುದಕ್ಕೆ ಸಂಬಂಧಿಸಿದೆ, ಸುರೇಶ್ ತೆಂಡೂಲ್ಕರ್ ಸಮಿತಿ ಯಾವುದಕ್ಕೆ ಸಂಬಂಧಿಸಿದೆ ಮತ್ತು ಪುಂಚಿ ಸಮಿತಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ನೀವು ತಿಳ್ಕೊಂಡು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಬೇಕು. ಈಗ ಸರಿಯಾದ ಉತ್ತರ ಬಾಲಕೃಷ್ಣ ಯರಾಡಿ ಅಂತ ನಾವು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ರೀಸೆಂಟಾಗಿ NCLT ಯಾಕೆ ನ್ಯೂಸ್ನಲ್ಲಿತ್ತು ಅಂತ ತಿಳ್ಕೊಳ್ಳೋದಾದರೆ, ಈ ರಾಷ್ಟ್ರೀಯ ಕಂಪನಿ ಕಾನೂನು ನ್ಯಾಯಮಂಡಳಿ ಅಥವಾ NCLTಯಿಂದ ರೀಸೆಂಟಾಗಿ ಒಂದು ಆದೇಶವನ್ನು ನೀಡಲಾಗಿದ್ದು, ಈ ಜೆಟ್ ಏರ್ವೇಸ್ ಅನ್ನುವ ಕಂಪನಿಯ ಮಾಲೀಕತ್ವವನ್ನು ಜಲನ್ ಕಾಲ್ರಾಕ್ ಅನ್ನುವ ಕಂಪನಿಗೆ ಒಕ್ಕೂಟಕ್ಕೆ ಸೇರಿಸಬೇಕು, ವರ್ಗಾವಣೆ ಮಾಡಬೇಕು ಅಂತ ಆದೇಶವನ್ನು NCLTಯಿಂದ ನೀಡಲಾಗಿದೆ ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ NCLT ಸಂಸ್ಥೆ ನ್ಯೂಸ್ನಲ್ಲಿರುವುದರಿಂದ ಇದಕ್ಕೆ ಸಂಬಂಧಿಸಿದಂತಹ ಪ್ರಮುಖ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇದನ್ನು 2013ರ ಕಂಪನಿ ಕಾಯ್ದೆಯ ಅಡಿಯಲ್ಲಿ ಪ್ರಾರಂಭ ಮಾಡಲಾಯಿತು. ಮುಖ್ಯವಾಗಿ ಈ ಕಂಪನಿಗಳ ಸಂಬಂಧಿಸಿದಂತಹ ಕಾರ್ಪೊರೇಟ್ ವಿವಾದಗಳನ್ನು ಬಗೆಹರಿಸುವಂತಹ ನಿಟ್ಟಿನಲ್ಲಿ ವ್ಯವಹಾರ ಮಾಡುವಂತಹ ಕಂಪನಿ ಅಥವಾ ಸಂಸ್ಥೆ ಈ ರಾಷ್ಟ್ರೀಯ ಕಂಪನಿ ಕಾನೂನು ಟ್ರಿಬ್ಯುನಲ್ ಆಗಿದೆ, NCLT ಅಂತ. 2013ರ ಕಂಪನೀಸ್ ಆ್ಯಕ್ಟ್ನಲ್ಲಿ ಇದನ್ನು ಜಾರಿಗೊಳಿಸಲಾಗಿತ್ತು. ಸ್ಥಾಪನೆ ಮಾಡಿದಂತಹ ವರ್ಷವನ್ನು ನೋಡೋದಾದರೆ ಜೂನ್ 1, 2016ರಲ್ಲಿ NCLTಯನ್ನು ಪ್ರಾರಂಭ ಮಾಡಲಾಯಿತು. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಇರುವುದೇನು ಅಂತಂದರೆ, NCLT ಅಂದರೆ ಇದರ ಫುಲ್ ಫಾರ್ಮನ್ನು ಎಕ್ಸಾಕ್ಟಾಗಿ ತಿಳ್ಕೊಳ್ಳಿ, ನ್ಯಾಷನಲ್ ಕಂಪನೀಸ್ ಲಾ ಟ್ರಿಬ್ಯುನಲ್ ಅಂತ. ಇನ್ನು ಇದರ ಸ್ಥಾಪನೆಯಾಗಿದ್ದು 2013ರ ಕಂಪನೀಸ್ ಆ್ಯಕ್ಟ್ನ ಅಡಿಯಲ್ಲಿ 2016 ಜೂನ್ 1ರಲ್ಲಿ ಈ NCLTಯ ಸ್ಥಾಪನೆಯನ್ನು ಮಾಡಲಾಗಿತ್ತು. ಇನ್ನು ಮುಖ್ಯವಾಗಿ ಈ ಜಸ್ಟಿಸ್ ಬಾಲಕೃಷ್ಣ ಯರಾಡಿ ಅವರ ಒಂದು ಕಮಿಟಿಯನ್ನು ರಚಿಸಲಾಗಿತ್ತು. ಅವರ ನೇತೃತ್ವದಲ್ಲಿ ಬಾಲಕೃಷ್ಣ ಯರಾಡಿ ಇವರು ನಿವೃತ್ತ ನ್ಯಾಯಮೂರ್ತಿಯಾಗಿದ್ದರು. ಸೊ
ಇವರ ಒಂದು ನೇತೃತ್ವದಲ್ಲಿ ಸ್ಥಾಪನೆ ಮಾಡಲಾದಂತಹ ಸಮಿತಿ ಮುಖ್ಯವಾಗಿ ಕಂಪನಿಗಳ ದಿವಾಳಿತನ ಮತ್ತು ಮುಕ್ತಾಯಗೊಳಿಸುವಿಕೆಯ ಸಂಬಂಧಿಸಿದಂತಹ ವ್ಯವಹಾರಗಳನ್ನು ನಿರ್ಧರಿಸುವಂತಹ ನಿಟ್ಟಿನಲ್ಲಿ NCLTಯನ್ನು ಪ್ರಾರಂಭ ಮಾಡಬೇಕು ಅಂತ ಶಿಫಾರಸನ್ನು ಕೇಂದ್ರ ಸರ್ಕಾರಕ್ಕೆ ಮಾಡಿದರು. ಸೊ ಅವರ ಶಿಫಾರಸಿನ ಆಧಾರದ ಮೇಲೆ ಈ ಕಂಪನೀಸ್ ಲಾ ಟ್ರಿಬ್ಯುನಲನ್ನು ನ್ಯಾಷನಲ್ ಕಂಪ್ನೀಸ್ ಲಾ ಟ್ರಿಬ್ಯುನಲನ್ನು ಪ್ರಾರಂಭ ಮಾಡಲಾಯಿತು 2016ರಲ್ಲಿ. ಇದರ ಮುಖ್ಯ ಕೆಲಸ ಏನು ಅಂತಂದರೆ ಈ ಕಂಪನಿಗಳು ನಷ್ಟಗಳ ಕಾರಣದಿಂದಾಗಿ ದಿವಾಳಿತನ ಹೊಂದುವುದು ಅಥವಾ ಕಂಪನಿಗಳನ್ನು ಮುಕ್ತಾಯಗೊಳಿಸುವಂತಹ ಸಂದರ್ಭದಲ್ಲಿ ಸಹಾಯ ಮಾಡುವಂತಹ ಅವಶ್ಯಕತೆ ಇರುತ್ತೆ. ಫಾರ್ ಎಕ್ಸಾಂಪಲ್ ತಗೋಬೇಕು ಅಂತಂದರೆ ಯಾವುದೇ ಒಂದು ಕಂಪನಿ ನಷ್ಟದಲ್ಲಿ ನಡೀತಾ ಇದೆ ಅಂತಂದರೆ ಅದನ್ನು ಕ್ಲೋಸ್ ಮಾಡುವುದು ಅಷ್ಟು ಈಸಿ ಆಗಿರೋದಿಲ್ಲ. ಯಾಕಂದರೆ ಆ ಒಂದು ಕಂಪನಿಗಳ ಮೇಲೆ ಸಾಕಷ್ಟು ಸಾಲಗಳು ಇರುತ್ತವೆ ಮತ್ತು ಸಾಕಷ್ಟು ಪಾರ್ಟ್ನರ್ಶಿಪ್ಗಳಲ್ಲಿ ಆ ಒಂದು ಕಂಪನಿಗಳನ್ನು ನಡೆಸಲಾಗ್ತಾ ಇರುತ್ತೆ. ಸೊ ಸತತವಾಗಿ ನಷ್ಟದಲ್ಲಿ ಓಡ್ತಾ ಇರುವಂತಹ ಈ ಒಂದು ಕಂಪನಿಯನ್ನು ಮುಚ್ಚಬೇಕು ಅಂತಂದರೆ ಒಂದು ಅನುಕೂಲ ಮಾಡಿಕೊಡುವುದು ಮತ್ತು ಇನ್ಸಾಲ್ವೆನ್ಸಿ ಅಥವಾ ದಿವಾಳಿತನವನ್ನು ಸಂಬಂಧಿಸಿದಂತಹ ವ್ಯವಹಾರಗಳನ್ನು ನಿರ್ಧರಿಸುವಂತಹ ಆದೇಶಗಳನ್ನು ನೀಡುವುದು ಈ NCLTಯ ಮುಖ್ಯವಾದಂತಹ ಕೆಲಸವಾಗಿದೆ. ಈ ನ್ಯಾಯಮಂಡಳಿಗೆ ತಮ್ಮದೇ ಆದಂತಹ ಕಾರ್ಯವಿಧಾನವಾಗಿದ್ದು ಈ ಒಂದು ಕ್ವಾಸಿ ಜುಡಿಷಿಯಲ್ ಅಥಾರಿಟಿ ಕೂಡ ಅಥವಾ ಒಂದು ಸೆಮಿ ನ್ಯಾಯಾಂಗದ ಅಥವಾ ಅರೆ ನ್ಯಾಯಾಂಗದ ಅಧಿಕಾರವನ್ನು ಕೂಡ ಈ NCLTಗೆ ನೀಡಲಾಗಿದೆ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಗಂಗಾಸಾಗರ್ ಮೇಳವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತೆ ಅಂತ ಪ್ರಶ್ನೆ ಇದ್ದು ಆಪ್ಷನ್ಗಳಲ್ಲಿ ಒಡಿಶಾ, ಉತ್ತರಾಖಂಡ್, ಬಿಹಾರ್ ಅಥವಾ ಪಶ್ಚಿಮ ಬಂಗಾಳ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 4 ಪಶ್ಚಿಮ ಬಂಗಾಳದ ಸಾಗರ್ ಅನ್ನುವ ದ್ವೀಪದಲ್ಲಿ ಗಂಗಾಸಾಗರ್ ಮೇಳವನ್ನು ಪ್ರತಿ ವರ್ಷ ಮಕರ ಸಂಕ್ರಾಂತಿ ಎಂದು ಆಚರಿಸಲಾಗುತ್ತೆ. ಆಪ್ಷನ್ 4 ಈಸ್ ರೈಟ್ ಆನ್ಸರ್. ಮೊದಲಿಗೆ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ ಈ ಗಂಗಾಸಾಗರ್ ಮೇಳವನ್ನು ಪ್ರತಿ ವರ್ಷ ಮಕರ ಸಂಕ್ರಾಂತಿ ಎಂದು ಆಚರಿಸಲಾಗುತ್ತೆ ಮತ್ತು ಆ ಒಂದು ಸಂದರ್ಭದಲ್ಲಿ ದೇಶದ ಅತಿ ದೊಡ್ಡ ಧಾರ್ಮಿಕ ಸಭೆಯಾಗಿದ್ದಂತಹ ಇದು ದಾಖಲೆಯ ಯಾತ್ರಿಕರನ್ನು ಈ ವರ್ಷ ಕಂಡಿದೆ ಅಂತ ಸಚಿವರಿಂದ ಹೇಳಲಾಗಿದೆ, ಪಶ್ಚಿಮ ಬಂಗಾಳದ ಸಚಿವರಿಂದ. ಸೊ ಇದೇ ಒಂದು ಕಾರಣಕ್ಕಾಗಿ ಈ ಗಂಗಾಸಾಗರ್ ಮೇಳವನ್ನು ರಾಷ್ಟ್ರೀಯ ಮೇಳದ ಸ್ಥಾನಮಾನವನ್ನು ಈ ಒಂದು ಮೇಳಕ್ಕೆ ನೀಡಬೇಕು ಅಂತ ಒತ್ತಾಯವನ್ನು ಕೂಡ ಮಾಡಲಾಗಿದೆ ಅಂತ ಕಾಂಟೆಕ್ಸ್ಟ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ ಗಂಗಾಸಾಗರ್ ಮೇಳಕ್ಕೆ ಸಂಬಂಧಿಸಿದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಡಿಸ್ಕಸ್ ಮಾಡೋಣ. ಕುಂಭಮೇಳದ ನಂತರ ವಿಶ್ವದ 2ನೇ ಅತಿ ದೊಡ್ಡ ಮಾನವ ಸಭೆಯಾಗಿ ಈ ಗಂಗಾಸಾಗರ್ ಮೇಳವನ್ನು ಗುರುತಿಸಲಾಗುತ್ತದೆ. ಪ್ರತಿ ವರ್ಷ ಮಕರ ಸಂಕ್ರಾಂತಿ ಎಂದು ಆಚರಿಸಲಾಗುವಂತಹ ಈ ಗಂಗಾಸಾಗರ್ ಮೇಳವನ್ನು ಪಶ್ಚಿಮ ಬಂಗಾಳದಲ್ಲಿ ಅದರ ಒಂದು ಸಾಗರ್ ಅನ್ನುವ ದ್ವೀಪದಲ್ಲಿ ಈ ಗಂಗಾಸಾಗರ್ ಮೇಳವನ್ನು ನಡೆಸಲಾಗುತ್ತದೆ. ಈ ಗಂಗಾಸಾಗರ್ ಮೇಳದ ಇತಿಹಾಸವನ್ನು ನೋಡೋದಾದರೆ ಕ್ರಿಸ್ತಪೂರ್ವ 400ನೇ ಶತಮಾನದಲ್ಲಿ ಕೂಡ ಅದಕ್ಕಿಂತ ಮುಂಚೆಯೇ ಉಲ್ಲೇಖವಿರುವಂತಹ ಈ ಒಂದು ಗಂಗಾಸಾಗರ್ ಮೇಳ ಭಾರತದ ಮಹಾಕಾವ್ಯಗಳಾದಂತಹ ರಾಮಾಯಣ ಮತ್ತು ಮಹಾಭಾರತಗಳಲ್ಲಿ ಕೂಡ ಉಲ್ಲೇಖಗಳನ್ನು ಹೊಂದಿವೆ. ಸೊ ಹೀಗಾಗಿ ಯಾತ್ರಿಕರು ಈ ಗಂಗಾಸಾಗರ್ ಮೇಳದ ಸಂದರ್ಭದಲ್ಲಿ ಅಂದರೆ ಮಕರ ಸಂಕ್ರಾಂತಿಯ ಸಂದರ್ಭದಲ್ಲಿ ಗಂಗೆಯಲ್ಲಿ ಸ್ನಾನ ಮಾಡಿದ ನಂತರ ಆ ಒಂದು ಇಮೇಜ್ನಲ್ಲಿ ತೋರಿಸಲಾದಂತಹ ಒಂದು ಕಪಿಲ ಮುನಿಯ ದೇವಸ್ಥಾನಕ್ಕೂ ಕೂಡ ಭೇಟಿಯನ್ನು ನೀಡುತ್ತಾರೆ. ಈ ಇಮೇಜ್ನಲ್ಲಿ ನೋಡ್ಬೋದು ಗಂಗಾ ನದಿಯ ಪಕ್ಕದಲ್ಲಿ ದಡದಲ್ಲಿರುವಂತಹ ಈ ಕಪಿಲ ಮುನಿಯ ದೇವಸ್ಥಾನಕ್ಕೆ ಯಾತ್ರಾರ್ಥಿಗಳು ಭೇಟಿಯನ್ನು ನೀಡುತ್ತಾರೆ. ಸೊ ಹೀಗಾಗಿ ಕಪಿಲ ಮುನಿ ಯಾರು ಅಂತ ತಿಳ್ಕೊಳ್ಳೋದಾದರೆ ಮುಖ್ಯವಾಗಿ ಕಪಿಲ ಅಥವಾ ಕಪಿಲ ಮಹರ್ಷಿ ಅಂತ ಕರೆಸಿಕೊಳ್ಳುವಂತಹ ಈ ಋಷಿ, ವೈದಿಕ ಋಷಿ, ಸಾಂಪ್ರದಾಯಿಕವಾಗಿ ಭಾರತೀಯ ತತ್ವಶಾಸ್ತ್ರಗಳಲ್ಲಿ, ಪ್ರಾಚೀನ ಭಾರತದ ತತ್ವಶಾಸ್ತ್ರಗಳಲ್ಲಿ ಒಂದಾದಂತಹ ಸಾಂಖ್ಯ ಫಿಲಾಸಫಿಯನ್ನು ಪ್ರತಿಪಾದನೆ ಮಾಡಿದಂತಹ ಋಷಿ ಯಾರು ಅಂತಂದರೆ ಕಪಿಲ ಮುನಿ ಆಗಿದ್ದಾರೆ. ಸೊ 6ನೇ ಅಥವಾ 7ನೇ ಶತಮಾನದಲ್ಲಿ ಇವರ ಒಂದು ಅಸ್ತಿತ್ವ ಇತ್ತು ಅಂತ ನಾವು ಉಲ್ಲೇಖಗಳಲ್ಲಿ ಕಾಣಬಹುದಾಗಿದೆ. ವೆರಿ ಇಂಪಾರ್ಟೆಂಟ್. ಸಾಂಖ್ಯ ವ್ಯವಸ್ಥೆಯನ್ನು ಪ್ರತಿಪಾದನೆ ಮಾಡಿದಂತಹ ಋಷಿ ಯಾರು ಅಂತಂದರೆ ಕಪಿಲ ಮುನಿ ಆಗಿದ್ದಾರೆ. ಸೊ ಈ ಸಾಗರ್ ದ್ವೀಪದ ಎಕ್ಸಾಕ್ಟ್ ಲೊಕೇಶನನ್ನು ತಿಳ್ಕೊಳ್ಳೋದಾದರೆ ಪಶ್ಚಿಮ ಬಂಗಾಳದ ಈ ಸಾಗರ್ ದ್ವೀಪ ಅನ್ನುವ ಒಂದು ದ್ವೀಪ ಪ್ರದೇಶವಾಗಿದ್ದು ಗಂಗಾ ಬ್ರಹ್ಮಪುತ್ರ ಡೆಲ್ಟಾದ ಪಶ್ಚಿಮ ತೀರದಲ್ಲಿ ಮತ್ತು ಪಶ್ಚಿಮ ಬಂಗಾಳದ ಹೂಗ್ಲಿ ನದಿಯ ದಂಡೆಯ ಒಂದು ಬಾಯಿಯಲ್ಲಿ, ಅಂತಂದರೆ ಹೂಗ್ಲಿ ನದಿ ಏನಿದೆ ಅದು ಮುಂದೆ ಹೋಗಿ ಬಂಗಾಳ ಕೊಲ್ಲಿಯನ್ನು ಸೇರುವಂತಹ ಪ್ರದೇಶದಲ್ಲಿ ಸಾಗರ್ ಅನ್ನುವ ದ್ವೀಪವನ್ನು ನಾವು ಕಾಣಬಹುದಾಗಿದೆ. ಆ ಒಂದು ಪ್ರದೇಶದಲ್ಲಿ ಪ್ರತಿ ವರ್ಷ ಗಂಗಾಸಾಗರ್ ಮೇಳವನ್ನು ಮಕರ ಸಂಕ್ರಾಂತಿಯಂದು ಆಚರಿಸಲಾಗುತ್ತದೆ. ಸೊ ಅದರ ಹಿನ್ನೆಲೆಯನ್ನು ಕೂಡ ಡಿಸ್ಕಸ್ ಮಾಡಿದ್ವಿ. ಕಪಿಲ ಮುನಿ ಅಂತ ಆ ಒಂದು ದೇವಸ್ಥಾನ ಕೂಡ ಆ ಒಂದು ದಂಡೆಯಲ್ಲಿ ಇದೆ ಅಂತ. ಸೊ ಹೀಗಾಗಿ ಈ ಸಾಂಖ್ಯ ವ್ಯವಸ್ಥೆಯನ್ನು ಕೂಡ ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಪ್ರಾಚೀನ ಭಾರತದ ಫಿಲಾಸಫಿಗಳಲ್ಲಿ ಪ್ರಮುಖವಾದಂತಹ 6 ಫಿಲಾಸಫಿಗಳು ಯಾವುವು ಅಂತಂದರೆ ಕಣಾದ ಋಷಿಯಿಂದ ಪ್ರತಿಪಾದನೆ ಮಾಡಲಾದಂತಹ ವೈಶೇಷಿಕ ಅನ್ನುವ ಫಿಲಾಸಫಿ ಆಗಿರ್ಬೋದು, ಗೌತಮ ಋಷಿಯಿಂದ ನ್ಯಾಯ
ಫಿಲಾಸಫಿ ಆಗಿರುವುದು ಯೋಗ, ಪತಂಜಲಿಯಿಂದ ಯೋಗ ಅನ್ನು ಪ್ರತಿಪಾದನೆ ಮಾಡಲಾಯಿತು. ಕಪಿಲ ಮುನಿಯಿಂದ ಸಂಖ್ಯಾ ಅನ್ನುವ ಫಿಲಾಸಫಿಯನ್ನು, ವೇದವ್ಯಾಸರಿಂದ ವೇದಾಂತ ಅನ್ನುವ ಫಿಲಾಸಫಿಯನ್ನು ಮತ್ತು ಜೈಮಿನಿ ಋಷಿಯಿಂದ ಮೀಮಾಂಸಾ ಅನ್ನುವ ಒಂದು ಫಿಲಾಸಫಿಯನ್ನು ಪ್ರೊಮಲ್ಗೇಟ್ ಮಾಡಲಾಗಿತ್ತು. ಸೊ ಈ 6 ಇವು ಫಿಲಾಸಫಿಗಳನ್ನು ನೆನ್ಪಿಟ್ಕೊಳ್ಳಿ. ಕಣಾದ ವೈಶೇಷಿಕ, ಗೌತಮನ ನ್ಯಾಯ, ಪತಂಜಲಿಯ ಯೋಗ, ಕಪಿಲನ ಸಾಂಖ್ಯ, ವೇದವ್ಯಾಸರ ವೇದಾಂತ, ಜೈಮಿನಿಯ ಮೀಮಾಂಸಾ, ಈ ರೀತಿಯಾದಂತಹ 6 ಪ್ರಮುಖವಾದಂತಹ ಪ್ರಾಚೀನ ಭಾರತದ ಫಿಲಾಸಫಿಗಳನ್ನು ಕೂಡ ನೋಟ್ ಮಾಡಿ ಇಟ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಫ್ರಮ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಸಾಕಷ್ಟು ಬಾರಿ UPSCಯಲ್ಲಿ ಈ ಕುರಿತಾದಂತಹ ಕ್ವಶನ್ಗಳನ್ನು ಕೇಳಲಾಗಿದೆ. ಸೊ ಈ KPSCಯಲ್ಲಿ ಕೂಡ ಈ ರೀತಿಯಾದಂತಹ ಕ್ವಶನ್ಗಳನ್ನು ಕೇಳಬಹುದು. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್. ಈಗ ಡಿಸ್ಕಸ್ ಮಾಡಲಾದಂಥ ಎಲ್ಲ ಆರ್ಟಿಕಲ್ಗಳನ್ನು ಮತ್ತೊಮ್ಮೆ ರಿವೈಸ್ ಮಾಡಿಬಿಡೋಣ. ಮೊದಲನೇ ಆರ್ಟಿಕಲ್ನಲ್ಲಿ ತಪೋವನ ವಿಷ್ಣುಗಢ ಜಲವಿದ್ಯುತ್ ಯೋಜನೆಗೆ ಸಂಬಂಧಿಸಿದಂತಹ ಸಾಕಷ್ಟು ಮಾಹಿತಿಗಳನ್ನು ಡಿಸ್ಕಸ್ ಮಾಡಿದ್ವಿ. ಇದೇ ಸಂದರ್ಭದಲ್ಲಿ ಈ ಯೋಜನೆಯನ್ನು ಧೌಲಿಗಂಗಾ ಅನ್ನುವ ನದಿಯ ಮೇಲೆ ರೂಪ ಮಾಡಲಾಗ್ತಾ ಇದೆ ಅಂತ ತಿಳ್ಕೊಂಡ್ವಿ. ಧೌಲಿಗಂಗಾ ನದಿಯ ಕುರಿತಾದಂತಹ ಸಾಕಷ್ಟು ಮಾಹಿತಿಗಳನ್ನು ಡಿಸ್ಕಸ್ ಮಾಡಿದ್ವಿ ಮತ್ತು ಈ ಒಂದು ಯೋಜನೆಯನ್ನು ಪ್ರಾರಂಭ ಮಾಡ್ತಾ ಇರುವಂತಹ NTPC ಕಂಪನಿಯ ಬಗ್ಗೆ ಕೂಡ ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ನಂತರದ ಆರ್ಟಿಕಲ್ನಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಿಸಿದಂತಹ ಕೊರೋನರಿ ಸ್ಟಂಟ್ ಮತ್ತು ಆಂಜಿಯೋಪ್ಲಾಸ್ಟಿಕ್ಗೆ ಸಂಬಂಧಿಸಿದಂತಹ ಕಾನ್ಸೆಪ್ಟ್ಸ್ಗಳನ್ನು, ಯಾವ ರೀತಿಯಾಗಿ ಶಸ್ತ್ರಚಿಕಿತ್ಸೆಗಳನ್ನು ಮಾಡಲಾಗುತ್ತೆ ಅಂತ ಕೂಡ ಡಿಸ್ಕಸ್ ಮಾಡಿದ್ವಿ. ನಂತರದ ಆರ್ಟಿಕಲ್ನಲ್ಲಿ ಬಿಮ್ಸ್ಟೆಕ್ಗೆ ಸಂಬಂಧಿಸಿದಂತಹ ಪ್ರಮುಖ ಮಾಹಿತಿಯನ್ನು ಡಿಸ್ಕಸ್ ಮಾಡಿದ್ವಿ. ಬಿಮ್ಸ್ಟೆಕ್ ಯಾವ ರೀತಿಯಾಗಿ ರೂಪುಗೊಂಡಿತ್ತು, ಬ್ಯಾಂಕಾಕ್ ಡಿಕ್ಲೇರೇಷನ್ ಅಥವಾ ಬ್ಯಾಂಕಾಕ್ ಘೋಷಣೆ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಈ ಒಂದು ಸಂದರ್ಭದಲ್ಲಿ ಡಿಸ್ಕಸ್ ಮಾಡಿದ್ವಿ. ನಂತರದ ಆರ್ಟಿಕಲ್ನಲ್ಲಿ ರಾಷ್ಟ್ರೀಯ ಕಂಪನಿ ನ್ಯಾಯಮಂಡಳಿ, ಕಾನೂನು ನ್ಯಾಯಮಂಡಳಿ ಅಥವಾ ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲ್ ಕುರಿತಾದಂತಹ ಸಾಕಷ್ಟು ಮಾಹಿತಿಗಳನ್ನು ಮತ್ತು ಅದರ ಪ್ರಮುಖ ಕಾರ್ಯಗಳನ್ನು ಮತ್ತು ಯಾವ ಸಮಿತಿಯ ರೆಕಮೆಂಡೇಶನ್ ಮೂಲಕ ಈ NCLTಯನ್ನು ಪ್ರಾರಂಭ ಮಾಡಲಾಯಿತು ಅಂತ ತಿಳ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ ಗಂಗಾಸಾಗರ್ ಅನ್ನುವ ಮೇಳವನ್ನು ಪಶ್ಚಿಮ ಬಂಗಾಳದಲ್ಲಿ ಪ್ರತಿ ವರ್ಷ ಮಕರ ಸಂಕ್ರಾಂತಿಯಂದು ಆಚರಿಸಲಾಗುತ್ತೆ ಮತ್ತು ಆ ಒಂದು ದಂಡೆಯಲ್ಲಿರುವಂತಹ ಕಪಿಲ ಮುನಿಯ ದೇವಸ್ಥಾನದ ಕುರಿತಾದಂತಹ ಮತ್ತು ಈ ಪ್ರಾಚೀನ ಭಾರತದ ಫಿಲಾಸಫಿಗಳು ಯಾವುವು, ಪ್ರಮುಖವಾದಂತಹ ಫಿಲಾಸಫಿಗಳು ನ್ಯಾಯ, ವೈಶೇಷಿಕ, ಯೋಗ, ಸಂಖ್ಯಾ, ವೇದಾಂತ, ಮೀಮಾಂಸಾ ಅಂತ 6 ಪ್ರಮುಖ ಫಿಲಾಸಫಿಗಳ ತತ್ವಶಾಸ್ತ್ರದ ಕುರಿತಾದಂತಹ ಮಾಹಿತಿಗಳನ್ನು ಕೂಡ ಡಿಸ್ಕಸ್ ಮಾಡಿದ್ವಿ. ಅದಕ್ಕೆ ಸಂಬಂಧಿಸಿದಂತಹ ಋಷಿ ಮುನಿಗಳ ಕುರಿತಾಗಿ ಕೂಡ ಡಿಸ್ಕಸ್ ಮಾಡಿದ್ವಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್. ಈ ಕಂಟೆಂಟನ್ನು ನಿಮಗೆ ಎಕ್ಸಾಮ್ಗೆ ಹೆಲ್ಪ್ ಆಗ್ತಾ ಇದೆ ಅಂತ ಅನಿಸಿದರೆ, ಏನಾದರೂ ಹೆಲ್ಪ್ಫುಲ್ ಆಗ್ತಾ ಇದೆ ಅಂತ ಅನಿಸಿದರೆ ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಎನ್ ಆಸಮ್ ಡೇ.